ಸನ್ಮಾನ್ಯ ಮಂತ್ರಿಗಳು, ಅರಣ್ಯ ಇಲಾಖೆ ಮಂತ್ರಿಗಳು, ನಾನು ತಮಗೆ ಒಂದು 69 ಕಳಿಸ್ಕೊಟ್ಟಿದ್ದೀನಿ. ಜಾಲಹಳ್ಳಿ ಸರ್ಕಲಲ್ಲಿ, ಗಂಗಮ್ಮ ಸರ್ಕಲ್, ಜಾಲಹಳ್ಳಿ ಸರ್ಕಲಲ್ಲಿ ಸುಮಾರು 452 ಎಕರೆ ರಿಸರ್ವ್ ಫಾರೆಸ್ಟ್ ಇದೆ. ಹಿಂದೆ ಮೈಸೂರು ಮಹಾರಾಜರು 1940ನೇ ಇಸ್ವಿಯಲ್ಲಿ ಅಲ್ಲಿ ಶ್ರೀಗಂಧ ರಿಸರ್ವ್ ಫಾರೆಸ್ಟ್ ಅಂತ, ಅದು ನಮ್ಮ ಮನೆ ಹತ್ರನೇ ಇರೋದು ಅಧ್ಯಕ್ಷರೇ, ನಮ್ಮ ಮನೆ ಎದುರುಗಡೆ. ಅಲ್ಲಿ ಶ್ರೀಗಂಧನ ಯಾರು ನೆಡಕ್ಕೆ ಹೋಗಲ್ಲ, ತಾನಾಗೆ ತಾನೇ ಬೆಳೀತೈತೆ ಅಲ್ಲೆಲ್ಲ. ಎಂಟೈರ್ ಏರಿಯಾ ಶ್ರೀಗಂಧ ಏರಿಯಾ. ಅದನ್ನು ಮೈಸೂರು ಮಹಾರಾಜರು ಗುರ್ತು ಮಾಡಿ ಈ 452 ಎಕರೆನ ಒಂದು ಫಾರೆಸ್ಟ್ ಅಂತ ಘೋಷಣೆ ಮಾಡಿದ್ರು 1940ಯಲ್ಲಿ. ಗೆಜೆಟ್ಟು ಆಯಿತು. ಅದಾದ್ಮೇಲೆ ಏನಾಯ್ತು, ಹಿಂದೆ ಜನತಾದಳ ಸರ್ಕಾರ ಇದ್ದಾಗ ರಾಮಕೃಷ್ಣ ಹೆಗಡೆ ಅವ್ರಿಗೆ ಗೊತ್ತಿಲ್ಲ ಪಾಪ, ರೆವಿನ್ಯೂ ಇದರಲ್ಲಿ ಇದನ್ನ ರೆವಿನ್ಯೂ ಇಲಾಖೆ ಜಮೀನು ಅಂತ ತೋರಿಸ್ಕೊಂಡ್ಬಿಟ್ಟಿದ್ರು. ಅದನ್ನೇನ್ ಮಾಡಿದ್ದಾರೆ, ಏರ್ಫೋರ್ಸ್ಗೆ ಕೊಟ್ಟಿದ್ದಾರೆ, ದುಡ್ಡು ಕಟ್ಟಿ ಅಂತ ಹೇಳಿದ್ದಾರೆ. ಅವರು ದುಡ್ಡು ಕಟ್ಟಿಲ್ಲ ಏರ್ಫೋರ್ಸ್ ಅವರು. ಅದಾದ್ಮೇಲೆ ಗೊತ್ತಾಯ್ತು, ಅಲ್ಲಿ ಯಾರೋ ಒಬ್ಬ ನಮ್ಮ ಫಾರೆಸ್ಟ್ ಅಧಿಕಾರಿ, ನಾನು PSC ಚೇರ್ಮನ್ ಇದ್ದಾಗ ನನಗೆ ತಂದ್ಕೊಟ್ರು, ಸರ್ ಇದು ಫಾರೆಸ್ಟ್ ನೋಡಿ ಅಂತ. ನಾನು ನೋಡಿದೆ, ನಮ್ಮ ಲಾಯರ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ರಿಸರ್ವ್ ಫಾರೆಸ್ಟ್ನ ಯಾವ ಕಾರಣಕ್ಕೂ ಯಾವುದೇ, ಅದು ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ವಿಧಾನಸೌಧ ಏನು ಕಟ್ಟಕ್ಕೆ ಬರೋದೇ ಇಲ್ಲ. ಅಷ್ಟು ಕೋರ್ಟ್ ಆರ್ಡರ್ಗಳಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಪದೇ ಪದೇ ವಾರ್ನ್ ಮಾಡಿದ್ದಾರೆ. ನಮ್ದು ಕೂಡ ಪರಿಸರ ಹಾಳಾಗ್ತಾ ಇದೆ. ನಮ್ದು 30% ಕೆಳಗಡೆ ಇದೀವಿ ನಾವು ಫಾರೆಸ್ಟ್ ಇದ್ರಲ್ಲಿ. ಫಾರೆಸ್ಟ್ ಉಳಿಸ್ಬೇಕು ನಾವು. ಫಸ್ಟ್ ಗಾಳಿ ಇದ್ರೆ ಆಮೇಲೆ ನಮಗೆ HMT ಇರ್ಬೋದು, ಏರ್ ಫೋರ್ಸ್ ಇರ್ಬೋದು, ಆಮೇಲೆ ಆ ಗಾಳಿನೇ ಶುದ್ಧವಾದ ಗಾಳಿ ಸಿಗ್ತಾ ಇಲ್ಲ ಅಂದಮೇಲೆ ಇದನ್ನ ಇವತ್ತು ಒತ್ತುವರಿ ಮಾಡಿಕೊಂಡು ಇದು ಮಾಡಿದ್ದಾರೆ. ನಾನು PSC ಚೇರ್ಮನ್ ಇದ್ದಾಗ ನಾನು ಅಧಿಕಾರಿಗಳು ಕರೆದೆ, ಫಾರೆಸ್ಟ್ ಅಧಿಕಾರಿ, ಸರ್ ಇದು ಫಾರೆಸ್ಟ್ ಸರ್ ಅಂತ, ಮತ್ತೆ ಯಾಕೆ ಚೇಂಜ್ ಮಾಡಿಲ್ಲ ಅಂತ. ಇಮಿಡಿಯೇಟ್ ಆಗಿ ಅದನ್ನ ಪಾಣಿ ಮಿಟೇಷನ್ ಎಲ್ಲಾನು ಕೂಡ 6-7 ವರ್ಷದಿಂದನೇ ಚೇಂಜ್ ಆಗ್ಬಿಟ್ಟಿದೆ. ಪಾಣಿ ಮಿಟೇಷನ್ ಎಲ್ಲ ಎವ್ರಿಥಿಂಗ್ ಫಾರೆಸ್ಟ್ ಇದರಲ್ಲಿ. ಮೊನ್ನೆ ಅವರು ಒಂದು, ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ನಾವು ನಡ್ಕೊಂಡು ಹೋಗ್ತಾ ಇದ್ರಿ ಯಲಹಂಕಕ್ಕೆ, ರೋಡ್ ಇತ್ತು, ಆ ರೋಡನ್ನು ಮುಚ್ಚಿಬಿಟ್ಟಿದ್ದಾರೆ. ಮೊನ್ನೆ ಕೇಳಿದ್ರೆ ಇದು ಏರ್ ಫೋರ್ಸ್ ನಮ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನ್ಯಾಚುರಲ್ ಬಂಡಿ ಜಾಡಿತ್ತಲ್ಲ, ಅದನ್ನು ಕೂಡ ಕೋರ್ಟ್ ಆರ್ಡರ್ ತಂದು ಅದನ್ನು ಮುಚ್ಚಿಬಿಟ್ಟಿದ್ದಾರೆ. ನಮ್ಗೆ ಬೇರೆ ದಾರಿ. ಮತ್ತೆ ಮಾತಾಡ್ತಿದ್ರೆ ಅವರೆಲ್ಲರೂ ಕೂಡ ಈಗ ಗಂಗಮ್ಮ ಸರ್ಕಲ್ ಇದೆ, ಅಲ್ಲಿ ಫ್ಲೈಓವರ್ ಮಾಡಬೇಕು, ಅಂಡರ್ ಪಾಸ್ ಮಾಡಬೇಕು, ಬಿಡ್ತಾನೆ ಇಲ್ಲ ಅವರು. ಡೆವಲಪ್ಮೆಂಟ್ಗೂ ಬಿಡ್ತಾ ಇಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಲ್ಲಿ, ಅಧ್ಯಕ್ಷರೇ, ಬೆಂಗಳೂರಲ್ಲಿ ಈ ಮಿಲಿಟರಿ ಅಂದ್ರೆ ಏರ್ ಫೋರ್ಸ್ ಇವೆಲ್ಲ ಕಾರ್ಪೊರೇಷನ್ಗಂತೂ ತೊಂದರೆ ಕೊಡ್ತಾರೆ. ಅಂದ್ರೆ ಅದು ಒಂದು ಫ್ಲೈಓವರ್ ಮಾಡಕ್ ಬಿಡಲ್ಲ, ಒಂದು ಅಂಡರ್ ಪಾಸ್ ಬಿಡಲ್ಲ, ಒಂದು ರೋಡ್ ವೈಡನಿಂಗ್ ಮಾಡಕ್ ಬಿಡಲ್ಲ. ಜಮೀನ್ ಮಾತ್ರ ನಾವು ಕೊಡ್ತಾ ಇರ್ಬೇಕು ಅವ್ರಿಗೆ, ಕೇಳಿದಷ್ಟು ಜಮೀನೆಲ್ಲ ಕೊಡ್ತಾ ಇರ್ಬೇಕು. ಅಷ್ಟು ಜಮೀನ್ ಕೊಟ್ರು ಕೂಡ ಅವರಿಂದ ಮತ್ತೆ ನಾವು ವಾಪಸ್ ತಗೊಂಡು, ಮೊನ್ನೆ ಹೇಳಿದ್ರಲ್ಲ ಲ್ಯಾಂಡ್ ಗ್ರಾಂಟ್ ಕೊಟ್ಬಿಟ್ಟು ವಾಪಸ್, ಆ ಸ್ಥಿತಿ ಇವತ್ತು ಇದ್ರ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಜಮೀನನ್ನ ದಯವಿಟ್ಟು ಪರಭಾರೆ ಮಾಡಬೇಡಿ. ಈಗಾಗಲೇ HMT ಬಗ್ಗೆ ಮಾತಾಡ್ತಾ ಇದ್ದೀರಾ, ಅದು ಕೇಂದ್ರ ಸರ್ಕಾರದೇ. ನೀವು ಪ್ರೆಸ್ ಮೀಟ್ ಮಾಡಿ ಎಲ್ಲ ಮಾಡಿದ್ದೀರಾ. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಡೆವಲಪ್ಮೆಂಟ್ ಮಾಡೋಕ್ಕೆ ಕಾರ್ಪೊರೇಷನ್ಗೆ ಏನು ಆಗ್ತಾನೆ ಇಲ್ಲ. ಗಂಗಮ್ಮ ಸರ್ಕಲ್ ಇದರಲ್ಲಿ ಓಡಾಡಕ್ಕೂ ಬಿಡ್ತಾ ಇಲ್ಲ, ಗನ್ ಹಿಡ್ಕೊಂತಾರೆ ಒಂದೊಂದ್ಸರಿ ಬಂದ್ಬಿಟ್ಟು. ನಾವೆಲ್ಲ ಸಣ್ಣ ವಯಸ್ಸಲ್ಲಿ ದಿನ ಇವತ್ತಿಗೂ ನಾನು ಹೋಗ್ತಾ ಇದ್ದೀನಿ, ಆ ರೋಡಲ್ಲೇ ಓಡಾಡ್ತೀನಿ. ನಾನು ಆ ರೋಡಲ್ಲೇ ಓಡಾಡೋದು, ಪ್ರತಿನಿತ್ಯ ಕಾಟ ನಮಗೆ. ಅವ್ರ ಹತ್ರ ನಾವು ನಿಲ್ಲಿಸ್ಬೇಕು, ಮಾತಾಡಬೇಕು, ಏನೂ ಇರಲಿಲ್ಲ ಮೊದಲೆಲ್ಲ. ಈಗ ಒಂದು 5 ವರ್ಷದಿಂದ ಶುರು ಮಾಡ್ಬಿಟ್ಟಿದ್ದಾರೆಲ್ಲ. ಅದರಿಂದ ಇದು ಫಾರೆಸ್ಟ್ ಲ್ಯಾಂಡಾ ಅಲ್ವಾ? ಫಾರೆಸ್ಟ್ ಲ್ಯಾಂಡ್ ಆಗಿದ್ರೆ ನೀವು ಯಾವಾಗ ಅದನ್ನ ತಗೊಳ್ತೀರಾ? ಇಲ್ಲಿಗಲ್ಲಾಗ ಅವ್ರು ಇದ್ದಾರೆ, ಅದನ್ನು ಯಾವಾಗ ಅವ್ರನ್ನ ತೆರವು ಮಾಡಿಸ್ತೀರಾ? ಇಷ್ಟನ್ನು ಕೂಡ ಒಂದು ಪ್ರಶ್ನೆಯನ್ನ ನಾನು ತಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು, ಈ ಶ್ರೀಗಂಧದ ಬಗ್ಗೆ ನೀವು ದಯವಿಟ್ಟು ಇದು 1 ನಿಮಿಷ, ಇದು ಶ್ರೀಗಂಧದ್ದು ಹರಾಜು ಬಗ್ಗೆ ತಮಿಳುನಾಡಲ್ಲಿ ಒಳ್ಳೆ ರೇಟ್ಸ್ ಕೊಡ್ತಾರೆ. ಅಲ್ಲಿ ನಮ್ಮ ರಾಜ್ಯದಲ್ಲಿ ಈ ಹರಾಜಿಗೆ ರೇಟ್ಸ್ ಇಲ್ಲ ನೋಡಿ. ತಮಿಳುನಾಡಲ್ಲಿ 22,000 ಕೊಟ್ರೆ ಶ್ರೀಗಂಧ ಯಾರು ಬೆಳೀತಾ ಇದಾರಲ್ಲ, ನಾವು ಎನ್ಕರೇಜ್ ಮಾಡ್ತಾ ಇದ್ದೀರಿ ಶ್ರೀಗಂಧ ಬೆಳೆಯಕ್ಕೆ. ನಮ್ದು ಶ್ರೀಗಂಧ ನಾಡು, ತಮಿಳುನಾಡಲ್ಲ, ಶ್ರೀಗಂಧದ ನಾಡು ನಮ್ದು. ನಾವೇನ್ ಮಾಡ್ತಾ ಇದ್ದೀರಿ, 7,000 ರೂಪಾಯಿ ಕೊಡ್ತೀರಿ ಬೆಳೆಯೋರ್ಗೆ. ತಮಿಳುನಾಡಲ್ಲಿ 22,000 ಕೊಡ್ತಾ ಇದ್ದಾರೆ. ಇದು ಸಮಸ್ಯೆ ಆಗ್ತಾ ಇದೆ. ಇದನ್ನ ಅಲ್ಲಿ ತಾರತಮ್ಯ ಆಗದೆ ತಮಿಳುನಾಡಲ್ಲಿ ಏನ್ ರೇಟ್ ಇದೆ ಅಲ್ಲಿ ಕರ್ನಾಟಕದವ್ರಿಗೂ ಕೊಡಬೇಕು. ಈ ಶ್ರೀಗಂಧ ಬೆಳೆಯುವಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನಾವು ಶ್ರೀಗಂಧದ ನಾಡು ಅಂತ ಹೇಳ್ತೀರಿ, ಆ ಶ್ರೀಗಂಧದ ನಾಡು ಉಳಿಬೇಕಾದ್ರೆ ನಾವು ಇನ್ನಷ್ಟು ರೈತರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು. ಆ ಎನ್ಕರೇಜ್ಮೆಂಟ್ ಕೊಡೋ ದೃಷ್ಟಿಯಿಂದ ತಾವು ಕೂಡ ಈ ಒಂದು ವಿಚಾರ, ಹರಾಜು ವಿಚಾರ, ಈಗ ಹರಾಜಿಗೆ ಆಗ್ತಾ ಇದಾರಂತೆ, ಹರಾಜು ಹಾಕುವಂತ ಸಂದರ್ಭದಲ್ಲಿ ತಮಿಳುನಾಡು ರೈತರಿಗೆ ಎಷ್ಟು ಹಣ ಬರ್ತದೋ ನಮ್ಮ ರೈತರಿಗೂ ಅಷ್ಟೇ ಹಣ ಬರಬೇಕು. ಈ ಶ್ರೀಗಂಧ ಉದ್ಯಮ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ಆಗಬೇಕು. ಅದಕ್ಕೆ ನಿಮ್ಮ ಸಹಕಾರವನ್ನು ಕೊಡ್ತೀನಿ. ಇವೆರಡಕ್ಕೂ ತಾವು ಉತ್ತರ ಕೊಡಬೇಕು.